ಚಿನಿಮಾ ಸ್ವಲ್ಪ ಹೊತ್ತಿಗೂ ಚಿನಿಮಾ ಅಲ್ಲಲ್ಲ ಕಣಪ್ಪ. ಎಲ್ಲರಿಗೂ ನಮಸ್ಕಾರ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಬ್ಲಾಗ್. ನಮ್ಮ ಚಾನಲ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಬೇಗ 1 ಲ್ಯಾಕ್ ಸಬ್ಸ್ಕ್ರೈಬ್ ಆಗಲಿ, ಬೇಗ 1 ಲ್ಯಾಕ್ ಸಬ್ಸ್ಕ್ರೈಬ್ ಮಾಡಿ, ಬೇಗ 1 ಲ್ಯಾಕ್ ಪ್ಲೀಸ್. ನನಗೆ ಏನು ಗೊತ್ತಾಯ್ತು? ಮೂಲಂಗಿ ಮೊಸರು ಬಜ್ಜಿ, ಹಸಿ ಮೂಲಂಗಿ ಮತ್ತೆ ಇನ್ನೊಂದು ಸ್ವಲ್ಪ ಮೂಲಂಗಿನ ತುರಿದು ಒಗ್ಗರಣೆ ಹಾಕ್ಬಿಟ್ಟು ಅದನ್ನ ಹಂಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ಆಮೇಲೆಲ್ಲ ಹಸಿ ಖಾರನೇ. ಆಮೇಲೆ ಅದಕ್ಕೆ ಮೊಸರು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಉರಿದಿರೋ ಮೂಲಂಗಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕೊಂಡ್ಬಿಟ್ರೆ ಮುದ್ದೆ ಸೂಪರ್ ಆಗಿತ್ತು. ಮುದ್ದೆ ಮಾಡಿದ್ದು ಈಗ ಇಲ್ಲೂ ಇದು ಎತ್ ಮಾಡಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಹೆಂಗ್ ಇಟ್ಕೊಂಡಲ್ಲ ನೋಡಿ. ಅಡಿಗೆ ಮನೆ ಇವ್ರು ಬಂದ್ರೆ ಫುಲ್ ಗಲೀಜ್ ಮಾಡಿ ಇರ್ತಾಳೆ. ಈಗ ಮಾಡ್ತಿಲ್ವಾ ಅಡುಗೆನಾ? ನಂಗೆ ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಹೋಗ್ತಾಳೆ. ಇದು ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್, ಇದೆಲ್ಲ ಏನು ಅಂತ. ಒಳ್ಳೇದು, ಹೆಲ್ತಿ, ತುಂಬಾ ಒಳ್ಳೇದು. ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸಿಂಧು ಮಲಗಿ ತಗೊಂಡಿದ್ದೆ. ಲೀವ್ ಆಫ್ ಲೈಫ್ ಅಂತಾರೆ. ಒಳ್ಳೇದು ಇದು. ಸಂಜೀವಿನಿ ಎಲೆ ಇದು. ಸಂಜೀವಿನಿ ಎಲೆ ಇದೆ. ನಮ್ಮ ಮನೆಯಲ್ಲಿ ಗಿಡ ಬಿಟ್ಟಿದೆ ಫ್ರೆಂಡ್ಸ್, ತೋರಿಸ್ತಿದ್ದೀನಿ. ಇದೊಂದು ಎಲೆ ಹಾಕೊಂಡ್ರೆ ಗಿಡ ಬರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಒಂದ್ ಎಲೆಲಿ ಮೊಳಕೆ ಹೊಡೆದಿತ್ತು ಬೇರು, ಅದನ್ನ ತೆಗ್ದಿಟ್ಟಿದ್ದೆ. ಎಲ್ಲ ಐತೆ. ಇದು ತಿಂದ್ರೆ ತುಂಬಾ ಒಳ್ಳೇದು. ಒಳ್ಳೇದು. ನಂಗೊಂದು ಅರ್ಧ ಕೊಡು. ಇವ್ನು ಯಾವ ಕಡೆಯಿಂದ ನನ್ನ ಕವರ್ ಮಾಡಾಕ್ತಾರೆ ಫ್ರೆಂಡ್ಸ್, ನನ್ ಕಾಣ್ಸದೇ ಇಲ್ಲ. ಇವ್ನ ಮುಂದೆ ಮೇಲೆ ಕೆತ್ತು. ಫ್ರೆಂಡ್ಸ್, ಇದು ಒಂದ್ ಎಲೆ ತಿಂದ್ರೆ ಕಿಡ್ನಿ ಸ್ಟೋನ್ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಮತ್ತೆ BP ಆಗಿರ್ಬೋದು, ಎಲ್ಲ ಕಮ್ಮಿ ಆಗುತ್ತೆ. ಓಕೆನಾ? ಈ ಎಲೆನ ನಾನು ಪ್ಲಾಂಟಿಂಗ್ ಮಾಡ್ತಿದ್ದೀನಿ. ಇದೊಂದೆಲ್ಲ ಊರಿಂದ ಕಿತ್ಕೊಂಡು ಬಂದಿದ್ವಿ. ಅದರಲ್ಲಿ ಒಂದು ಚೂರು ಬೇರ್ ಬಂದಿತ್ತು. ಇದು ಬರ್ಬೋದು ಏನೋ ಅಂತ ವಾಟರ್ ಹಾಕಿಟ್ಟಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ? ತೋರಿಸ್ತೀನಿ. ಡಯಾಬಿಟಿಸ್ ಪೇಷಂಟ್ಗೆ ಒಳ್ಳೆದಿರುತ್ತೆ, ತುಂಬಾ ಒಳ್ಳೆಯದು. ನೋಡಿ ಇಲ್ಲಿ ನೋಡಿ, ಚೆನ್ನಾಗಿ ಬಂದಿದೆ, ಮೊಳಕೆ ಬಂದಿದೆ ಇಲ್ಲಿ. ಈಗ ಇದನ್ನ ಹಾಕೋದಕ್ಕೆ ಅಂದ್ಬಿಟ್ಟು ನಾವು ಪಾಟ್ ತೊಗೊಂಡು ಬಂದಿದ್ದೀವಿ. ಅಲ್ಲಿ ಪಾಟಲ್ಲಿ ಪ್ಲಾಂಟಿಂಗ್ ಮಾಡ್ತೀವಿ. ಓಕೆ ಸಿಸ್ಟರ್, ನನಗೆ ಅಂತ ಊರಿಂದ ನಾಟಿ ಮೊಟ್ಟೆ ಕೊಟ್ಟು ಕಳಿಸಿದ್ಲು. ಹಿಂಗೆ ಇದೆ ನಾಟಿ ಮೊಟ್ಟೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಾವಿನ ನೋಡಿ ಹೆಂಗ್ ಇಟ್ಟಿದ್ದಾಳೆ ಇಲ್ಲಿ. ಇದು ಸಿಂಧು ಕೆಲಸ. ಊರಿಂದ ಎಷ್ಟು ಇಲ್ಲಿಡೋದು ಮಾವಿನ ಹಣ್ಣು, ಆಮೇಲೆ ಹಳಸಿನ ಹಣ್ಣು ಎಲ್ಲ ತಗೊಂಡ್ಬಂದಿದ್ಲು. ಅದು ಸಣ್ಣದು ಸೂಚಿ ಹುಳ ಅನ್ನೋತಲ್ಲ ಇಲ್ಲೆಲ್ಲ ಇದೆಯಲ್ಲ, ತುಂಬಿಟ್ಟಿತ್ತು ಮನೆ ತುಂಬಾ. ಅದಕ್ಕೆ ಇಲ್ಲ, ಮಾವಿನ ಹಣ್ಣಿಗೂ ತುಂಬಿಕೊಂಡಿತ್ತು, ಅಲ್ಲಿ ಸಪೋಟ ಹಣ್ಣಿಗೂ ತುಂಬಿಕೊಂಡಿದೆ. ತೋರಿಸ್ಲಾ ಬ್ಯಾಸ್ಕೆಟ್ ಅಲ್ಲಿ? ಅದಕ್ಕೆ ಏನ್ ಮಾಡಿದೆ, ಎಲ್ಲ ತೆಗೆದು ಫ್ರಿಜ್ ಅಲ್ಲಿ ಇಟ್ಬಿಟ್ಟೆ ಮಾವಿನ ಹಣ್ಣೆಲ್ಲ. ನಮ್ಮಿಂದ ಏನಾದ್ರು ಹೆಲ್ಪ್ ಆಗ್ಬೇಕಾ? ಏನು ಫ್ರೆಂಡ್ಸ್, ಈರುಳ್ಳಿ ತಗೊಂಡು ಕಟ್ ಮಾಡಿ. ಹೆಂಗ್ ಗೊತ್ತಾ ಫ್ರೆಂಡ್ಸ್, ಇವಳು ಕೈಲಿ ಏನಾದ್ರು ಕ್ಯಾಶ್ ಕೊಟ್ಬಿಟ್ರೆ ಮುಗೀತು. ಅದು ಖಾಲಿ ಮಾಡೋರ್ಗೂ ಸಮಾಧಾನ ಇರಲ್ಲ. ಏನ್ ಬೇಕಾದ್ರೆ ಆರ್ಡರ್ ಮಾಡ್ತೀನಿ. ಮಾತಾಡ್ಬೇಡ ವಿಡಿಯೋದಲ್ಲಿ, ಬೋರ್ ಆಗುತ್ತೆ ಎಲ್ರಿಗೂ. ಹೋಗು ನೋಡಿ, ಇದು ಹೇಳಕ್ ಹೋಗು ಲಜ್ಜಿ. ಆಯ್ತು ಮಾಡ್ತೀನಿ. ಈರುಳ್ಳಿ ತಗೋಬರು. ಓಟ್ಸ್ ಎಷ್ಟಿದೆ ಗೊತ್ತಾ ಫ್ರೆಂಡ್ಸ್? ಇಷ್ಟೊಳೆ ಏನೋ ಆರ್ಡರ್ ಮಾಡಿ ಮತ್ತೆ ನೆನ್ನೆ ಆರ್ಡರ್ ಮಾಡ್ತೀನಿ ಅಂತ ಹೋಗ್ತಾವಳೆ. ಈರುಳ್ಳಿ ತಗೋಬರಕು. ಖಾಲಿ ಆಗೈತಾ? ಜಮೀನ ಬರ್ಬೇಕು ಹೇಳ್ಬೇಕು ತಾನೆ. ನಾನು ಇದೇ ಅನ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್. ನನಗೆ ಏನು ಗೊತ್ತು ಈರುಳ್ಳಿನ ಕಟ್ ಮಾಡ್ಕೊಂಡು ಯಾವಾಗಲೂ ತಿಂತಾ ಇರ್ತಾನೆ ಅಂತ. ಬರೀ ಈರುಳ್ಳಿ ತಿಂತಿರ್ತೀನ. ಚಿಕನ್ ಮಾಡಿದಾಗ ಈರುಳ್ಳಿ, ಆಮೇಲೆ ಪಲಾವ್ ಮಾಡಿದಾಗ ಈರುಳ್ಳಿ, ಚಪಾತಿ ಮಾಡಿದಾಗ ಈರುಳ್ಳಿ ಇರ್ಲೇಬೇಕು. ಈರುಳ್ಳಿ ನಮಗೆ ಅಯ್ಯೋ ಅದಿಲ್ಲ ಅಂದ್ರೆ ಹಿಂಗೆ. ಆರ್ಪಿಕ್ ಯಾಕೆ ಇಲ್ಲಿಟ್ಟಿದ್ಯಾ? ಅದು ಹೊಸ್ತಾರ ಓಪನ್ ಮಾಡಿಲ್ಲಲ್ಲ ಇನ್ನು. ಶಬಾಷ್, ವಾವ್, ಸೂಪರ್. ಫ್ರೆಂಡ್ಸ್, ಇವ್ನು ಬರೋ ಅಷ್ಟರಲ್ಲಿ ಒಂದು ಲಾಂಗ್ ಪ್ರೋಸೆಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಏನಂತಂದರೆ, ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡೆ, ಆಮೇಲೆ ಸ್ವಲ್ಪ ಒಂದು ಕೋಲ್ಡ್ ವಾಟರ್ಗೆ ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ. ಇಲ್ಲಿ ಮಿಕ್ಸಿ ಹೆಂಗೆ ಮಾಡ್ಕೊಂಡಿದ್ದೆ ಅಂದರೆ, ಇದಕ್ಕೊಂದು 4 ಐಸ್ ಕ್ಯೂಬ್ ಹಾಕಿ ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದೇನು ಮೆಣಸಿಗೆ ಕಲ್ಲಿಟ್ಟಿದ್ಯಾ? ಯಾವುದು? ಅದು ನೆನ್ನೆ ದೊಡ್ಡಮ್ಮ ಏನೋ ಹೇಳಿದ್ರು, ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಬೇಕಂತ.
ನಾನು ಒಣಮೆಣಸಿನ್ಕಾಯಿ ಹಾಕ್ಬೇಕು ಅಂದ್ಬಿಟ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಎರಡು ಉದ್ದಿಟ್ಕೊಂಡಿದ್ದೆ. ಆಮೇಲೆ ಬುಕ್ ನೋಡಿದೆ ಹಸಿಮೆಣಸಿನ್ಕಾಯಿ ಹಾಕ್ಬೇಕಿತ್ತು, ಒಣಮೆಣಸಿನ್ಕಾಯಿ ಎಲ್ಲ, ಅದಕ್ಕೆ ಅಲ್ಲೇ ಬಂದ್ಬಿಟ್ಟೆ. ಫ್ರೆಂಡ್ಸ್, ಪಾಲಕ್ ಸೊಪ್ಪಲ್ಲಿ ಫುಲ್ ರಿಚ್ ಐರನ್ ಕಂಟೆಂಟ್ ಇರುತ್ತೆ. ಆ ನೀರ್ನ ಚೆಲ್ಲೋದು ಬೇಡ ಅಂತ ಅಂದ್ಬಿಟ್ಟು ಸೊಪ್ಪು ಬೇಯಿಸಿದ ನೀರ್ನೇ ಕುಡಿಯೋಣ ಅಂತ ಅಂದ್ಬಿಟ್ಟು ಲೋಟಕ್ಕೆ ಹೋಗ್ತಾ ಇದ್ದೀನಿ. ಚೆಲ್ಬೇಡಮ್ಮ, ಕ್ಲೀನ್ ಮಾಡ್ಕೊ. ಇದೆ ಪರವಾಗಿಲ್ಲ, ಚೆಲ್ತೀನಿ ಅಷ್ಟು ಕುಡಿತೀವಿ. ಓಕೆ, ಇದಕ್ಕೆ ಒಂಚೂರು ಸಾಲ್ಟ್ ಹಾಕೊಂಡು ಕುಡಿದ್ರೆ ಯಮ್ಮಿ. ಏನದು ಫ್ರೆಂಡ್ಸ್, ಪ್ರೈಸ್ ಎಲ್ಲ ನನ್ನ ಪ್ರೈಸ್ಗಳು. ಚಡ್ಡಿರಾಣಿ ಜಿಮ್ ಸ್ಟಾರ್ಟ್ ಮಾಡಿದ್ವಿ ಇವಾಗ. ಸಣ್ಣ ತಗೊಳ್ಳಿ ಚಿನಿಮಾ. ಪಾಲಕ್ ವಾಟರ್ ನೈಸ್, ಚೆನ್ನಾಗಿದೆ. ಕಾಫಿ ಎಲ್ಲ ಕುಡಿಯೋದಕ್ಕಿಂತ ಈ ಥರ ಕುಡಿಯೋದು ಒಳ್ಳೇದು ಹೆಲ್ತ್ಗೆ. ಫ್ರೆಂಡ್ಸ್, ಇವಾಗೆಲ್ಲ ಕ್ಲೀನ್ ಮಾಡ್ತಾಳೆ. ಈರುಳ್ಳಿ ಹಚ್ಚೋದ್ರಲ್ಲಿ ಫಾಸ್ಟು. ಏನಕ್ಕೆ ಅಂದರೆ ನಾನು ಅಡುಗೆ ಕೆಲಸ ಮಾಡ್ತಿದ್ದೆ ಆವಾಗ. ಫ್ರೆಂಡ್ಸ್, ಮದುವೆ ಮನೆಗಳಲ್ಲಿ ಅಡುಗೆ ಕೆಲಸ ಮೊಬೈಲ್ ನಿಲ್ತಲ್ಲ, ಹಿಂಗೆ ನಿಂತ್ಕೊಬೇಕು. ಅಡುಗೆ ಕೆಲಸ ಮಾಡ್ತಿದ್ದೆ ಅವಾಗ ನಾನು. ಹೆಂಗೆ ಗೊತ್ತಾ ಫ್ರೆಂಡ್ಸ್, ಹಿಂಗೆ ಎರಡು ಕಣ್ಣು ಪಟ 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 ಅಂತ ಹಿಂಗೆ ಜೋಡಿಸ್ಕೊಂಡ್ಬಿಟ್ಟು ನೋಡೋದಷ್ಟೇ. ಚಿಕ್ಕ ಬಂತ. ಸಾಕಲ್ಲ. ಸಚಿನ್ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟ. ನಾನು ಈರುಳ್ಳಿ ಚಿಕ್ಕ ಕಟ್ ಮಾಡು ಅಂತ ಹೇಳ್ತಿದ್ದೆ, ಅವನೇನೋ ಹಳೆ ಸ್ಟೋರಿ ಎಲ್ಲ ಹೇಳ್ಕೊಂಡು ಕಟ್ ಮಾಡ್ತಿದ್ದ. ಮಧ್ಯದಲ್ಲಿ ಏನೋ ಇಂಟ್ರಪ್ಟ್ ಮಾಡಿದೆ ಅಂತ ಕೋಪ ಮಾಡ್ಕೊಂಡು ಹೋದ. ಮತ್ತೆ ಕರೆದೆ, ಬಂದ. ಚಿಕ್ಕದಾಗಿ ವಿಡಿಯೋ ಎಲ್ಲ ಕಟ್ ಮಾಡ್ತಿದ್ದಾನೆ. ಆಡಿಯೋ ಮಿಸ್ ಆಗಿಬಿಟ್ಟಿದೆ, ಮೈಕ್ದೇನೋ ಪ್ರಾಬ್ಲಮ್ ಆಗಿ. ಅಂದ್ರೂ ಈರುಳ್ಳಿನ ಸರಿಯಾಗಿ ಕಟ್ ಮಾಡಿಲ್ಲ ಅವನು. ನೋಡ್ಬೋದು ಹೆಂಗ್ ಕಟ್ ಮಾಡಿದೆ ಅಂತ. ನಾನೇ ಓಡಿಸಿ ತಗೊಂಡೋಗಿ ಎಲ್ಲ ಫ್ರಿಜ್ಜಲ್ಲಿ ಇಡ್ತಾಳೆ. ಫುಲ್ ಹೊಟ್ಟೆ ಇಸ್ಬಿಡುತ್ತೆ. ಬಂದು ಇವಳು ಅಡುಗೆ ಮಾಡಿದ್ರೆ 3 ಅವರ್ ಬೇಕು. ಒಂದ್ಸರಿ ಅಡುಗೆ ಮಾಡಿ ಅಂದ್ಕೊಂಡ್ರೆ 3 ಅವರು. ಅದಕ್ಕೆ ಅವಾಗ ಬಂದು ಓಡ್ತಲ್ಲ ಇದು ಕಲರ್ ಸ್ಮೂತ್ಲಿ. ಈ ಚಪಾತಿ ಹೆಂಗೆ ಗೊತ್ತಿದ್ದೀನಿ. ಇಲ್ಲೊಂದು ಚಪಾತಿ ಬೇಯ್ತಾ ಇದೆ. ಇದಾಗ್ತಿಲ್ಲ ಏನಪ್ಪ, ಎಣ್ಣೆ ಹಾಕ್ತಿಲ್ಲ. ಎಣ್ಣೆ ಹಾಕದೆ ಬೇಯಿಸ್ತಿರೋದು. ಸ್ವಲ್ಪ ಎಣ್ಣೆ ಅವಾಯ್ಡ್ ಮಾಡೋಣ ಅಂತ. ಚಿನಿಮಾ ಫ್ರೆಂಡ್ಸ್, ಇವಾಗ ಕೋಪ ಇಳಿತು. ಅದಕ್ಕೆ ಬಂದು ಇವಳು ಮಾಡಿ ಚಪಾತಿನ ಅಂತ ಬಂದೆ. ತಿನ್ನಕ್ಕೆ ಬೇಯಿಸ್ಕೊಡು ಚಿನಿಮಾ. ಚೆನ್ನಾಯ್ತಾ? ನಂಗೆ ತಿನ್ಸು. ರಾಗಿ ಹಸಿರು ಹಾಕಿದ್ದೀನಿ ಅದಕ್ಕೆ. ಮಾಡ್ಕೊಂಡು ನೋಡಿ ಆಮ್ಲೆಟ್ ಹಾಕೊಂಡು ತಿಂದಿದ್ರೆ ಹೆಂಗಿರೋದು. ಬಟ್ ಇವತ್ತು ಶನಿವಾರ. ಸೂಪರ್. ಒಂದು ಖುಷಿ ಫ್ರೆಂಡ್ಸ್, ಹೆಂಗೆ ಗೊತ್ತಾ, ಯೂಟ್ಯೂಬಲ್ಲಿ ನೋಡ್ಕೊಂಡು ನನಗೆ ಡಯಟ್ ಫುಡ್ ಮಾಡ್ಕೊಡ್ತಾಳೆ. ಅದೇ ಖುಷಿ ನನಗೆ. ಪುಣ್ಯ ಮಾಡಿದ್ದೆ ಇವಳು ಪಡೆಯೋಕ್ಕೆ. ಯೂಟ್ಯೂಬ್ ನೋಡ್ಕೊಂಡಾದ್ರೂ ಮಾಡ್ತಾಳೆ. ಆಮೇಲೆ ಕೋಪ 5 ನಿಮಿಷ 10 ನಿಮಿಷ ಅಷ್ಟೇ ಫ್ರೆಂಡ್. ಜಾಸ್ತಿ ಎಲ್ಲ ಮೇಂಟೈನ್ ಮಾಡಲ್ಲ. ನಾನು ಕೋಪ ಬಂದರೆ ನಾನು ರೂಮಿಗೆ ಹೋಗ್ಬಿಡ್ತೀನಿ. ಬಾಡಿ ಇವಳು ಅಲ್ಲೋದ್ರೂ ಬಿಡಲ್ಲ, ಬದ್ದಾಳೆ ಜಗಳ ಮಾಡ್ಕೊಂಡು. ಬೆಂದೈತಾ? ಹಿಂದೆ ತಿರ್ಗಿಸು ನೋಡೋಣ. ಬೆಳೀತಾ? ಬೆಂದಿಲ್ಲಪ್ಪ, ಇನ್ನೊಂಚೂರು ಬೇಯಿಸು. ಅದು ಒತ್ತು ಬೇಯಿಸು. ಅಲ್ಲಿತ್ತು ಖಾಲಿ ಆಗ್ಬಿಡೈತಾ ಇರಬೇಕು. ಚಪಾತಿ
ಚಪಾತಿ ಹೆಂಗೈತೆ ಅಂತ ಹೇಳು. ಫ್ರೆಂಡ್ಸ್ ಏನು ಗೊತ್ತಾ, ಡಯಟ್ ಮಾಡಿದ್ರೆ ಇದ್ರಲ್ಲಿ ಖರ್ಚು ಸಿಕ್ಕಾಪಟ್ಟೆ ಖರ್ಚು. ಕಮ್ಮಿನೂ ಮಾಡ್ಬೋದು, ಇಲ್ಲ ಅಂತಲ್ಲ. ಮೇಡಮ್ ಅವ್ರದ್ದು ಸ್ವಲ್ಪ ಜಾಸ್ತಿ ಖರ್ಚು ಡಯಟ್ ಮಾಡೋಕ್ಕೆ. ಚಿನಿಮಾ ಚಪಾತಿಗೂ ಚಿನಿಮಾ ಏನು ಅಲ್ಲೆಲ್ಲ ಕಣೋ ಪಾಲಕ್ ಸ್ವಪ್ನ ತಿರುಗು ಅಂತಂದಿದ್ದು. ತಿರುಗು ಅಲ್ಲ, ಅದು ತಿರುಗಿಸು. ಪಾಲಕ್ ಸ್ವಪ್ನ ಸ್ವಲ್ಪ ತಿರುಗಿಸು ಅಂತ, ಪಾಲಕ್ ಸ್ವಪ್ನ ಸ್ವಲ್ಪ ತಿರುಗಿಸು, ಮಿಕ್ಸ್ ಮಾಡು ಅಂತ ಹೇಳು. ಮಿಕ್ಸ್ ಮಾಡು. ಎತ್ತಕ್ಕೆ ಬೇಡ, ಇನ್ನೊಂದು ಚಪಾತಿ ಹಾಕ್ತೀನಿ. ಸೀದೋಯ್ತು ಚಪಾತಿ. ಶಿಟ್, ಇದು ಒಂದು ನಿಮಿಷ ಹಾಕ. ನೋಡಿದ್ವಿ ಎಣ್ಣೆ ಹಾಕಿಲ್ಲ ಇವಳು. ಆಗೋ ಜಾಸ್ತಿ ಸೀಸ್ಬಿಡ ಚಿನ್ನ, ತೆಗೆದು ಬಿಡು. ನಾನು ಅಲ್ಲಿ ವೀಡಿಯೋ ಮಾಡ್ತಿರಲ್ವಾ, ಆಫ್ ಮಾಡೋದ. ಫ್ರೆಂಡ್ಸ್ ಕುತ್ಕೊಳ್ಳೋಕೆ ಆಯ್ತಾ ಇಲ್ಲ ಫ್ರೆಂಡ್ಸ್. ವರ್ಕೌಟ್ ಮಾಡ್ಸಿದ್ದೀನಿ. ಆಯ್ತಿಲ್ಲಪ್ಪ, ಕೂರಕ್ಕೆ ಆಯ್ತಿಲ್ಲ. ಡಾರ್ಕ್ ಸರ್ಕಲ್ಸ್ ನಿದ್ದೆ ಮಾಡಲ್ಲ ನಾನು ನನಗೇನೋ ಫ್ರೆಂಡ್ಸ್ ಫೋನ್ ಮಾಡ್ದ ಅಲ್ಲ, ನಾನು ಫೋನ್ ಮಾಡಿದಾಗೆಲ್ಲ ಮಲಗಿದ್ದೀನಿ ಅಂತಾಳೆ. ನಾನು ನಿದ್ದೆ ಮಾಡಲ್ವಂತೆ. ನಿದ್ದೆ ಮಲಗಿದ್ದೀನಿ. ಇನ್ನೇನು ಮತ್ತೆ, ನಾನೆಲ್ಲ ಕೆಲಸ ಮಾಡ್ತಿರ್ತೀನಿ. ಆಯ್ತಲ್ಲ ಫ್ರೆಂಡ್ಸ್, ಕಾಲೆಲ್ಲ ಸ್ವಲ್ಪ ಪದಾಡ್ತವೆ. ಓಕೆ, ನಾನು ಮಾತಾಡ್ತಿರ್ತೀನಿ. ಏನೋ ಮಿಸ್ ಹೊಡಿತಲ್ಲ. ನೀನೇ ಮಾಡ್ದ ಇಲ್ಲ ಹೋಟ್ಲಿಂದ ತರೋದಾ? ಸಖತ್ತ ಮಾಡೋಳೆ ಫ್ರೆಂಡ್ಸ್, ನಿಜವಾಗ್ಲೂ ಸಖತ್ತ ಮಾಡೋಳೆ. ನಾನು ಅಂದ್ಕೊಂಡಿರೋ ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಒಳ್ಳೆ ಹೋಟ್ಲಿಗಿನ ಸಖತ್ತ ಮಾಡೋಳೆ. ಅಲ್ಲಿ ಟೇಸ್ಟ್ ಕೊಟ್ಟರು ಅದು ಏನೇನು ಹಾಕಿರ್ತಾರೆ, ಬಟ್ ಇವಳು ಏನೂ ಹಾಕಿಲ್ಲ. ಕ್ರೇಜಿಯಾಗಿ ಮಾಡೋಳು. ಥ್ಯಾಂಕ್ ಯು ಚಿನಿಮಾ. ನೋಡಿ ಆನೆಯನ್ನ ಅವಂದ್ರಲ್ಲಿ ಮುರಿತಿಲ್ಲ, ನಂದ್ರಲ್ಲಿ ಮುರಿತವನೆ. ನೋಡಿ ಎಂಥವ್ನು ಇರ್ಬೇಕು ಇವನು. ಕ್ರೇಜಿ. 5ಗೆ 5 ರೇಟಿಂಗ್ ಔಟ್ ಆಫ್ 5. ಹಿಂಗೆ ಮಾಡಿಕೊಟ್ಬಿಟ್ರೆ ಹಿಂಗೆ ಡಯಟ್ ಮಾಡ್ಬೋದು ಗೊತ್ತಾ ಫ್ರೆಂಡ್ಸ್, ಖುಷಿ ಆಗುತ್ತೆ. Okay, friends, thank you very much.